Welcome students, this is my 5th class of the chapter trigonometric functions. In this class, shall we move on to discuss some problems on the conversion of radian into degrees and degrees into radian. This is the first main question. Find the radian measures corresponding to the ಫಾಲೋಯಿಂಗ್ ಡಿಗ್ರಿ ಮೆಜರ್. ಅಂದರೆ ರೇಡಿಯನ್ ಮೆಜರಲ್ಲಿ ನಾವು ಇಡಬೇಕು ಕೊಟ್ಟಿರುವಂಥ ಡಿಗ್ರಿ ಮೆಜರ್ನ ಬಳಸ್ಕೊಂಡು ಏನು ಮಾಡಬೇಕು, ರೇಡಿಯನ್ ಮೆಜರ್ಗೆ ಕನ್ವರ್ಟ್ ಮಾಡಬೇಕು. ಹಿಯರ್ ದಿ ಫಸ್ಟ್ ಒನ್ ಈಸ್ 25 ಡಿಗ್ರಿ. ಹಿಯರ್ ವಿ ನೋ ದಟ್ 1 degree that is equal to pi by 180 radian. ನಮಗೆ ಗೊತ್ತಿದೆ ಮಕ್ಕಳ, 1 ಡಿಗ್ರಿ ಅಂತ ಅಂದರೆ ಪೈ ಬೈ 180 ರೇಡಿಯನ್ ಅಂತ. 1 ಡಿಗ್ರಿ ಅಂತಂದರೆ ಪೈ ಬೈ 180 ರೇಡಿಯನ್. ಹಾಗಾದರೆ 25 ಡಿಗ್ರಿ ಅಂದರೆ ಏನಾಗುತ್ತೆ? ಮಲ್ಟಿಪ್ಲೈ ಬೈ 25 ಆನ್ ಬೋತ್ ಸೈಡ್ಸ್ ಮಾಡಿ 25 degree that is equal to 25 into pi by 180 ರೇಡಿಯನ್ ಆಗುತ್ತೆ. ಪೈ ಬೈ 180 ರೇಡಿಯನ್. ಇಲ್ಲಿ 5ಇಂದ ಡಿವೈಡ್ ಮಾಡಿದ್ರೆ 5 5s are 25, 5 5s are 25, 5 3s are 15, 3 ಉಳ್ಕೊಳ್ಳುತ್ತೆ, 30 ಆಗುತ್ತೆ. 5 6 ಎಷ್ಟಾಗುತ್ತೆ? 30. ದೇರ್ಫೋರ್ ದಿ ವ್ಯಾಲ್ಯೂ ಆಫ್ ಆರ್ 25 ಡಿಗ್ರಿ ವಿಚ್ ಈಸ್ ಈಕ್ವಲ್ ಟು 5 ಪೈ ಬೈ 36 ರೇಡಿಯನ್ ಆಗುತ್ತೆ. ಅಂದರೆ ದಿ value of 25 degree in radian is 5 pi by 36 radian. Second one to ಬರೋಣ, 240 degree. Here we already know that 1 degree that is equal to pi by 180 radian. Therefore 240 degree that is equal to 240 into pi by 180 radian. Pi by 180 radian. 1 degree ಅಂತ ಅಂದರೆ pi by 180 radian. ಹಾಗಾದರೆ 240 ಡಿಗ್ರಿ ಅಂತಂದರೆ 240 ಟೈಮ್ಸ್ ಆಫ್ pi by 180 ರೇಡಿಯನ್ ಆಗುತ್ತೆ. 0 0 ಕ್ಯಾನ್ಸಲ್. 6ಇಂದ ಡಿವೈಡ್ ಮಾಡಿಕೊಂಡ್ರೆ 6 4s are 24, 6 3s are 18. Therefore 240 degree that is equal to 240 degree that is equal to 6 pi 6 4s ಅಲ್ಲ 4 pi by 3 ರೇಡಿಯನ್. 4 pi by 3 ರೇಡಿಯನ್ ಆಗುತ್ತೆ. ಅಂದರೆ ದಿ ವ್ಯಾಲ್ಯೂ ಆಫ್ 240 degree in radian is 4 pi by 3 radian. Next one to ಬರೋಣ, 520 degree. 520 degree. Students, we know that 1 degree that is equal to pi by 180 radian. Pi by 180 radian. Therefore ಮಲ್ಟಿಪ್ಲೈ ಬೈ 520 ಆನ್ ಬೋತ್ ಸೈಡ್ಸ್ ಮಾಡಿದ್ರೆ 520 ಡಿಗ್ರಿ ದಟ್ ಈಕ್ವಲ್ ಟು 520 ಟೈಮ್ಸ್ ಆಫ್ ಪೈ ಬೈ 180 ರೇಡಿಯನ್ ಆಗುತ್ತೆ. 0 0 ಕ್ಯಾನ್ಸಲ್ಲು. 2ಇಂದ ಡಿವೈಡ್ ಮಾಡಿಕೊಂಡ್ರೆ 2 26 2 9s. ದೇರ್ಫೋರ್ ದಿ ವ್ಯಾಲ್ಯೂ ಆಫ್ 520 ಡಿಗ್ರಿ in radian is 26 pi
ಬೈ 9 ರೇಡಿಯನ್ ಆಗುತ್ತೆ. ದಿ ವ್ಯಾಲ್ಯೂ ಆಫ್ 520 ಡಿಗ್ರಿ ಇನ್ ರೇಡಿಯನ್ ಈಸ್ 26 ಪೈ ಬೈ 9 ರೇಡಿಯನ್. ನೆಕ್ಸ್ಟ್ ಅಂತ ಬರೋಣ. ಕನ್ವರ್ಟ್ -47 ಡಿಗ್ರಿ 30 ಮಿನಿಟ್ಸ್ ಇನ್ ರೇಡಿಯನ್. ಮಕ್ಕಳ, ಇದು ಆಲ್ರೆಡಿ ನೆಗೆಟಿವ್ ಆ್ಯಂಗಲ್ ಆಗಿರೋದ್ರಿಂದ ನೆಗೆಟಿವ್ ಸೈನ್ನ ಹಾಗೆ ಮೇಂಟೈನ್ ಮಾಡ್ತಾ ಬರೋಣ. ಹಿಯರ್ ವಿ ನೋ ದಟ್ 1 ಡಿಗ್ರಿ ದಟ್ ಈಕ್ವಲ್ ಟು 60 ಮಿನಿಟ್ಸ್. 1 ಡಿಗ್ರಿ ದಟ್ ಈಕ್ವಲ್ ಟು 60 ಮಿನಿಟ್ಸ್. ಇಲ್ಲಿ ಎಷ್ಟಿದೆ? 30 ಮಿನಿಟ್ ಇದೆ. 60 ಮಿನಿಟ್ಸ್ಗೆ 1 ಡಿಗ್ರಿ ಆಯಿತು ಅಂತ ಅಂದರೆ ಇದು 30 ಆಗಬೇಕು ಅಂತಂದರೆ ಏನು ಮಾಡಬೇಕು? ಡಿವೈಡ್ ಬೈ 2 ಆನ್ ಬೋತ್ ಸೈಡ್ಸ್ ಮಾಡ್ಕೊಳ್ಳೋಣ. ಡಿವೈಡ್ ಬೈ 2 ಆನ್ ಬೋತ್ ಸೈಡ್ಸ್ ವಿ ಗೆಟ್ 30 ಮಿನಿಟ್ ದಟ್ ಈಕ್ವಲ್ ಟು 1/2 ಡಿಗ್ರಿ ಆಗುತ್ತೆ. 1/2 ಡಿಗ್ರಿ. ಅರ್ಥ ಆಗ್ತಾ ಇದೆಯಾ? 60 ಮಿನಿಟ್ಸ್ ದಟ್ ಈಕ್ವಲ್ ಟು 1 ಡಿಗ್ರಿ ಆದರೆ 30 ಮಿನಿಟ್ಸ್ ದಟ್ ಈಕ್ವಲ್ ಟು ಹಾಫ್ ಡಿಗ್ರಿ. ಇಯರ್ 47 ಡಿಗ್ರಿ 30 ಮಿನಿಟ್ಸ್ ಕ್ಯಾನ್ ಬಿ ರಿಟನ್ ಆಸ್ 47 1/2 ಡಿಗ್ರಿ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 47 1/2 ಡಿಗ್ರಿ. ಆಫ್ಟರ್ ಕನ್ವರ್ಟಿಂಗ್ 30 ಮಿನಿಟ್ಸ್ ಇಂಟು ಡಿಗ್ರಿ, here minus 47 degree 30 minutes becomes 47.5 degree ಆಯಿತು. therefore minus of ಈ ಮಿಕ್ಸ್ಡ್ ಫ್ರ್ಯಾಕ್ಷನ್ನ ಕನ್ವರ್ಟ್ ಮಾಡಿಕೊಂಡ್ರೆ 2 47s are 94. 94 plus 1 is 95. 95/2 degree ಆಗುತ್ತೆ. Convert the mixed fraction into improper. Here 47 2s ಎಷ್ಟಾಗುತ್ತೆ? 47 2s 94. 94 plus 1 is 95. 95/2 degree ಆಯಿತು. Here 95/2 degree can be written as 95/2 into 1 degree ಅಂತ ಬರಿಬೋದು. 95/2 ಡಿಗ್ರಿನ 95/2 ಇಂಟು 1 ಡಿಗ್ರಿ ಅಂತ ಬರಿಬೋದು. ಬಟ್ ಹಿಯರ್ ವಿ ನೋ ದಟ್ 1 ಡಿಗ್ರಿ ಇಸ್ ಆಲ್ವೇಸ್ ಪೈ ಬೈ 180 ರೇಡಿಯನ್. ಆದ್ದರಿಂದ 1 ಡಿಗ್ರಿ ಬದಲಾಗಿ ನಾವೇನು ಬರೋದು? ಮೈನಸ್ ಆಫ್ 95/2 ಇಂಟು ಪೈ ಬೈ 180. ಪೈ ಬೈ 180 ರೇಡಿಯನ್. ಈಗ 5ಇಂದ ಡಿವೈಡ್ ಮಾಡಿಕೊಂಡ್ರೆ 5 1s 5 9s 5 1s 5 4 ಉಳ್ಕೊಳ್ಳುತ್ತೆ 45 ಆಗುತ್ತೆ. 5 9s 45. ಅದೇ ರೀತಿಯಲ್ಲಿ ಇಲ್ಲಿ 5 3s 15 3 ಉಳ್ಕೊಂತು 5 6s 30. therefore the value of minus 47 degree 30 minute in radian is 19 pi by 36 2s ಎಷ್ಟಾಗುತ್ತೆ? 72. 19 pi by 72 ರೇಡಿಯನ್ ಆಗುತ್ತೆ. 19 pi by 72 ರೇಡಿಯನ್. ದಿಸ್ ಇಸ್ ದಿ ವ್ಯಾಲ್ಯೂ ಆಫ್ minus 47 degree 30 minute in radian is 19 pi by 72. Next is 40 degree 20 minutes. Convert the degree measure into radian measure. The given problem is 40 degree 20 minutes. 40 degree 20 minutes. Students, we know that 60 minutes that equal to 1 degree. 60 minutes equal to 1 degree ಆದರೆ
20 ಮಿನಿಟ್ಸ್ ಎಷ್ಟಾಗುತ್ತೆ ಅಂತಂದಾಗ 60ನ 20 ಕನ್ವರ್ಟ್ ಮಾಡಬೇಕು ಅಂದರೆ ಡಿವೈಡ್ ಬೈ 3 ಆನ್ ಬೋತ್ ಸೈಡ್ಸ್ ಮಾಡ್ಕೊಳ್ಳಿ. 20 ಮಿನಿಟ್ ದಟ್ ಈಕ್ವಲ್ ಟು 1/3 ಡಿಗ್ರಿ ಆಗುತ್ತೆ. 60 ಮಿನಿಟ್ಸ್ ಈಕ್ವಲ್ ಟು 1 ಡಿಗ್ರಿ, 20 ಮಿನಿಟ್ ಈಕ್ವಲ್ ಟು ಏನಾಗುತ್ತೆ 1/3 ಡಿಗ್ರಿ. ಆಫ್ಟರ್ ಡಿವೈಡಿಂಗ್ 3 ಆನ್ ಬೋತ್ ಸೈಡ್ಸ್ 1/3 ಡಿಗ್ರಿ ದಟ್ ಈಕ್ವಲ್ ಟು 60 ಮಿನಿಟ್ಸ್. ಹಿಯರ್ 40 ಡಿಗ್ರಿ 20 ಮಿನಿಟ್ಸ್ನ ನಾವೇನಂತ ಬರಿಬೋದು 1/3 ಡಿಗ್ರಿ ಅಂತ ಬರಿಬೋದು. ಟೋಟಲಿ 40 ಡಿಗ್ರಿ 20 ಮಿನಿಟ್ಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 40 1/3 ಡಿಗ್ರಿ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. 40 1/3 ಡಿಗ್ರಿ ಅಂದ್ಬಿಟ್ಟು ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನಿಂದ ಕನ್ವರ್ಟ್ ಮಾಡಿದ್ರೆ 43 120, 43 120, 120 plus 1 is 121, 121/3 ಡಿಗ್ರಿ ಆಗುತ್ತೆ. Here 121/3 ಡಿಗ್ರಿ ಕ್ಯಾನ್ ಬಿ ರಿಟನ್ ಆಸ್ 121/3 into 1 ಡಿಗ್ರಿ ಅಂತ ಬರೀಬಹುದು. ಬಟ್ ವಿ ನೋ ದಟ್ 1 ಡಿಗ್ರಿ ಇನ್ ರೇಡಿಯನ್ ಈಸ್ 121/3 into ಪೈ ಬೈ 180 ರೇಡಿಯನ್ ಆಗುತ್ತೆ. ಪೈ ಬೈ 180 ರೇಡಿಯನ್, ಪೈ ಬೈ 180 ರೇಡಿಯನ್. ಆದರೆ ಇಲ್ಲಿ ನ್ಯೂಮರೇಟರ್ನಲ್ಲಿ ಮತ್ತು ಡಿನಾಮಿನೇಟರ್ನಲ್ಲಿರುವಂಥ ನಂಬರ್ಸ್ 121/180, 180 ಮತ್ತು 3ಇಂದ ಇದು ಕೂಡ ಡಿವೈಡ್ ಆಗಲ್ಲ. ಡಿವೈಡ್ ಆಗದೆ ಇರೋದ್ರಿಂದ ದಿಸ್ ಕ್ಯಾನ್ ಬಿ ರಿಟನ್ ಆ್ಯಸ್ 121 ಪೈ ಬೈ 18 3s 54 ಆಗುತ್ತೆ. 540 ರೇಡಿಯನ್ ಬರುತ್ತೆ. ಇನ್ ರೇಡಿಯನ್ 40 ಡಿಗ್ರಿ 20 ಮಿನಿಟ್ಸ್ ಈಸ್ 121 ಪೈ ಬೈ 540 ರೇಡಿಯನ್. ನೆಕ್ಸ್ಟ್ ಮೇನ್ ಕ್ವಶನ್ ಈಸ್ ಫೈಂಡ್ ದಿ ಡಿಗ್ರಿ ಮೆಷರ್ಸ್ ಕರೆಸ್ಪಾಂಡಿಂಗ್ ಟು ದಿ ಫಾಲೋಯಿಂಗ್ ರೇಡಿಯನ್ ಮೆಷರ್. ಮೊದಲೇನು ಮಾಡಿದ್ವಿ, ರೇಡಿಯನ್ ಮೆಷರಿಂದ ಡಿಗ್ರಿ ಮೆಷರ್ಗೆ ಡಿಗ್ರಿ ಮೆಷರಿಂದ ರೇಡಿಯನ್ ಮೆಷರ್ ಕನ್ವರ್ಟ್ ಮಾಡಿದ್ರಿ. ಈಗ ರೇಡಿಯನ್ ಮೆಷರಿಂದ ಡಿಗ್ರಿ ಮೆಷರ್ಸ್ಗೆ ಕನ್ವರ್ಟ್ ಮಾಡಬೇಕು. ಹಿಯರ್ ವಿ ನೋ ದಟ್ ದಿ ಫಸ್ಟ್ ಪ್ರಾಬ್ಲಮ್ ಈಸ್ 5 pi by 3 ರೇಡಿಯನ್ ಆ್ಯಂಡ್ ಸೆಕೆಂಡ್ ಒನ್ ಈಸ್ 7 pi by 6 ರೇಡಿಯನ್. Students, we know that pi radian is always equal to 180 degree. ಡಿಗ್ರಿ ಕನ್ವರ್ಟ್ ಮಾಡಬೇಕು ಅಷ್ಟೇ ನಾವು. ಇಲ್ಲಿ 5/3 ಹಾಗೆ ಬರ್ಕೊಂಡು ಪೈ ರೇಡಿಯನ್ ಅಂತ ಅಂದರೆ ಎಷ್ಟಪ್ಪ ಅಂದರೆ 180. ಇಲ್ಲಿ 3 1s 3, 60s 65s ಎಷ್ಟಾಗುತ್ತೆ 300 ಆಗುತ್ತೆ. ಹಾಗಾದರೆ 300 ಡಿಗ್ರಿ. ದಿ ಕನ್ವರ್ಷನ್ ಆಫ್ 5 pi by 3 ರೇಡಿಯನ್ ಇಂಟು ಡಿಗ್ರಿ ಈಸ್ ಎಷ್ಟಾಗುತ್ತೆ 300 ಡಿಗ್ರಿ ಆಗುತ್ತೆ. 5 pi by 3 ರೇಡಿಯನ್ ಈಸ್ 300 ಡಿಗ್ರಿ. ಸಿಮಿಲರ್ಲಿ 7/6 ಇಂಟು ಪೈ ರೇಡಿಯನ್ ಈಸ್ 180 ಡಿಗ್ರಿ. 6ಇಂದ ಡಿವೈಡ್ ಮಾಡಿದ್ರೆ 6 1s 6 30s 7 into 30 is 21. That means 210 ಡಿಗ್ರಿ. ರೇಡಿಯನ್ನಿಂದ ಡಿಗ್ರಿ ಕನ್ವರ್ಟ್ ಮಾಡುವಾಗ ನಮಗೆ ಗೊತ್ತಿದೆ ಪೈ ರೇಡಿಯನ್ ಅಂತಂದರೆ 180 ಡಿಗ್ರಿ ಅಂತ. ಹಾಗಾದರೆ ಇಲ್ಲಿ 5/3 ಪೈ ರೇಡಿಯನ್ ಈಸ್ ಎಷ್ಟಾಗುತ್ತೆ 180 ಡಿಗ್ರಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 1s 3 60s 180 ಕ್ಯಾನ್ಸಲ್ ಆಗುತ್ತೆ. 65s ಎಷ್ಟಾಗುತ್ತೆ 300 ಬರುತ್ತೆ. ಅದೇ ರೀತಿಯಲ್ಲಿ 7/6 ಇಂಟು ಪೈ ರೇಡಿಯನ್ ಸೇರಿಸ್ಕೊಂಡು 180 ಡಿಗ್ರಿನ ಸಬ್ಸ್ಟಿಟ್ಯೂಟ್ ಮಾಡಿದಾಗ 6ಇಂದ ನಾವು 180 ಡಿಗ್ರಿನ ಡಿವೈಡ್ ಮಾಡಿದ್ರೆ 30s ಡಿವೈಡ್ ಆಗುತ್ತೆ. 37s ಎಷ್ಟು ಬರುತ್ತೆ 210 ಬರುತ್ತೆ. ಹಾಗಾದರೆ ಇನ್ ಡಿಗ್ರಿ 7 pi by 6 ಈಸ್ 210 ಡಿಗ್ರಿ. In degree 5 pi by 3 radian is 300 degree. Next problem is convert -4 radian into degree measure. -4 radian.
minus 4 radian. Here we know that 1 radian that equal to 180 by pi. 1 radian that equal to 180 by pi degree. Similarly 1 degree that equal to pi by 180 radian. ಈ ಫಾರ್ಮುಲಾಸ್ ನಿಮ್ಗೆ ಗೊತ್ತಿದೆ. ರೇಡಿಯನಿಂದ ಡಿಗ್ರಿ ಬೇಕು ಅಂದರೆ 180 ಬೈ ಪೈ ಡಿಗ್ರಿನ ಯೂಸ್ ಮಾಡಬೇಕು. ಡಿಗ್ರಿಯಿಂದ ರೇಡಿಯನ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ಪೈ ಬೈ 180 ರೇಡಿಯನ್ ಆಗಿ ಯೂಸ್ ಮಾಡಬೇಕು. ಈಗ ನಾವು ಕನ್ವರ್ಟ್ ಮಾಡ್ತಾ ಇರೋದೇನು ರೇಡಿಯನ್ನಿಂದ ಡಿಗ್ರಿಗೆ. ಆ್ಯಂಡ್ ವಿ ನೋ ದ್ಯಾಟ್ 1 ರೇಡಿಯನ್ ದಟ್ ಈಕ್ವಲ್ ಟು 180 ಬೈ ಪೈ ಡಿಗ್ರಿ ಆಗುತ್ತೆ. Here we know that 1 radian that equal to 180 by pi degrees. Therefore minus 4 radian becomes minus 4 radian that equal to 180 by pi into minus 4 degrees ಆಗುತ್ತೆ. But here the value of pi is 22 by 7 minus 4 radian that equal to 180 by 22 by 7 into minus 4 degrees ಆಗುತ್ತೆ. Here 7 goes to numerator, then we get 180 times of 7 by 22 into minus 4 degrees. ಡಿವೈಡ್ ಮಾಡಿದಾಗ 11 2s 2 11s here 2 90s ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ 90 ಇಂಟು 7 into minus 4. 7 9s 63 630 ಆಯಿತು. 630 ಇಂಟು minus 4 ಮಾಡಿದ್ರೆ ಏನು ಬರುತ್ತೆ? 4 3s 12 1 4 6s 24 ಪ್ಲಸ್ 1 is 25. ಇಲ್ಲೊಂದು 0 ಇದೆ ಮೈನಸ್ 2520. ಮತ್ತೊಂದು ಬಾರಿ ನೋಡ್ಕೊಳ್ಳಿ. 9 7s 63 0 ಇದೆ 630 ಆಗುತ್ತೆ. ಮೈನಸ್ 4ಇಂದ ಮಲ್ಟಿಪ್ಲೈ ಮಾಡಿದಾಗ 4 3s 12 1 ಉಳ್ಕೊಂತು 4 6s 24 ಪ್ಲಸ್ 1 is 25. ಇಟ್ ಬಿಕಮ್ಸ್ minus 2520. Here minus 2520 by 11 degrees ಆಯಿತು. minus 2520 by 11 degrees. ಇದು ನೆಗೆಟಿವ್ ಆ್ಯಂಗಲ್ ಆಗಿರೋದ್ರಿಂದ ಮೈನಸ್ನ ಹಾಗೆ ಮೇಂಟೈನ್ ಮಾಡ್ತಾ ಬನ್ನಿ. ಇದನ್ನು ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2520 by 11 ಮಾಡಿದ್ರೆ 11 2s 22 3 ರಿಮೈಂಡರ್ 2 ಇಳಿಸ್ಕೊಳ್ತೀರಾ. ಇಲ್ಲಿ 32 ಆಯಿತು. 11 2s 22 10 ಉಳ್ಕೊಳ್ಳುತ್ತೆ. 32ನಲ್ಲಿ 22 ಹೋದರೆ 10 0 ಇಳಿಸ್ಕೊತೀರಾ. 11 9s 99 1 ರಿಮೈಂಡರ್ ಆಗುತ್ತೆ. ಹಾಗಾದರೆ 2520 by 11 can be expressed as 229 1 by 11 ಡಿಗ್ರೀಸ್ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಮಿಕ್ಸ್ಡ್ ಫ್ರ್ಯಾಕ್ಷನ್ಗೆ ಕನ್ವರ್ಟ್ ಮಾಡ್ಕೊಂಡ್ರೆ here 2520 by 11 degrees can be expressed as minus 229 1 by 11 degrees ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು.
ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಯಾವುದು 1/11. ಆ ಫ್ರ್ಯಾಕ್ಷನಲ್ ಪಾರ್ಟ್ನ ನಾವು ಮಿನಿಟ್, ಪುನಃ ಫ್ರ್ಯಾಕ್ಷನಲ್ ಪಾರ್ಟ್ ಬಂತು ಅಂದರೆ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. Here this can be written as -229 degree. ಈ 1/11 ಅನ್ನೋದು ಫ್ರ್ಯಾಕ್ಷನಲ್ ಪಾರ್ಟ್ ಇದೆ, ಅದರಿಂದ 1/11 × 60 ಮಿನಿಟ್ಸ್. ಯಾವುದು ಫ್ರ್ಯಾಕ್ಷನಲ್ ಪಾರ್ಟ್ ಬರುತ್ತೆ ಅಥವಾ ಡೆಸಿಮಲ್ ಪಾರ್ಟ್ ಬರುತ್ತೆ ಅದನ್ನು ನಾವೇನು ಮಾಡಬೇಕು, ಮಿನಿಟ್ಸ್ಗೆ ಪಾಯಿಂಟ್ ಸಮಥಿಂಗ್ ಮಿನಿಟ್ಸ್ಗೆ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡಬೇಕು. ಈಗ -229 ಡಿಗ್ರಿ 61 60 60/11 60/11 ಮಾಡಿದಾಗ 11 5 55 11 5 55 5 ಉಳ್ಕೊಳ್ಳುತ್ತೆ. ಹಾಗಾದರೆ ಇಲ್ಲಿ 60/11 ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಏನು ಬರುತ್ತೆ, 5/11 ಮಿನಿಟ್ಸ್ ಆಗುತ್ತೆ. therefore -229 ಡಿಗ್ರಿ 5 ಮಿನಿಟ್ಸ್. ಇಲ್ಲಿ ಫ್ರ್ಯಾಕ್ಷನಲ್ ಪಾರ್ಟ್ ಯಾವುದು 5/11. ಈ 5/11ನ ನಾವೇನು ಮಾಡ್ಬೋದು, ಸೆಕೆಂಡ್ಸ್ ಕನ್ವರ್ಟ್ ಮಾಡ್ಬೋದು. ಆಗ 5/11 × 60 ಸೆಕೆಂಡ್ಸ್ ಆಗುತ್ತೆ, 50-60 ಸೆಕೆಂಡ್ಸ್. Here 5 60s are 30, that means 300. 60 5s are 300. 300ನ ನಾವು 11ಇಂದ ಡಿವೈಡ್ ಮಾಡೋಣ. 11 2s are 22. ಎಷ್ಟು ಉಳ್ಕೊಂತು, 8 ಉಳ್ಕೊಂತು. 0 ಇಡಿಸ್ಕೊಂಡ್ರೆ 80 ಆಗುತ್ತೆ. 11 7s are 77, 3 ಉಳ್ಕೊಂತು. Here -229 degree 5 minutes. ಹಾಗಾದರೆ 65s are 300, 300/11 ಮಾಡಿದಾಗ ಏನು ಬರುತ್ತೆ, 27 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಬೇಕಾದ್ರೆ ಒಂದು ಪಾಯಿಂಟ್ ಹಾಕೊಂಡು 0 ಇಳಿಸ್ಕೊಂಡ್ರೆ ಎಷ್ಟು ಬರುತ್ತೆ, 11 2s are 22 ಬರುತ್ತೆ. ಈಸ್ ಅಪ್ರಾಕ್ಸಿಮೇಟ್ಲಿ ನಿಯರ್ ಟು 27. therefore its value is equal to -229 degree 5 minutes. and ಇಲ್ಲಿ ಬಂದಂಥ ಕೋಶೆಂಟ್ ಏನಿದೆ 27 ಪಾಯಿಂಟ್ ಸಮಥಿಂಗ್ ಇರೋದ್ರಿಂದ ಇದನ್ನು 27 ಸೆಕೆಂಡ್ಸ್ ಅಂತ ಬರೀಬಹುದು. ಅಪ್ರಾಕ್ಸಿಮೇಟ್ಲಿ -4 ರೇಡಿಯನ್ ಈಸ್ ಈಕ್ವಲ್ ಟು -229 ಡಿಗ್ರಿ 5 ಮಿನಿಟ್ಸ್ ಆ್ಯಂಡ್ 27 ಸೆಕೆಂಡ್ಸ್ ಆಗಿರುತ್ತೆ. ಹಾಗಾದರೆ 4 ರೇಡಿಯನ್ನ -4 ರೇಡಿಯನ್ನ ನಾವು ಡಿಗ್ರಿನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಂದರೆ ಎಷ್ಟು ಬಂದಿರುತ್ತೆ, -229 ಡಿಗ್ರಿ 5 ಮಿನಿಟ್ಸ್ 27 ಸೆಕೆಂಡ್ಸ್ ಆಗುತ್ತೆ.